ಸ್ನೇಹಿತರೆ, ಮಧ್ಯಪ್ರದೇಶದಲ್ಲಿ ಹೊಸ ಯುಗ ಆರಂಭವಾಗ್ತಿದೆ. ಕಲ್ಪಿಸ್ಕೊಳ್ಳಿ, ಒಂದು ಕಾಲದಲ್ಲಿ ಅಮೆರಿಕ ಸೈನ್ಯದ ಶಕ್ತಿಗೆ ಅಜೇಯ ಕೋಟೆಯಾಗಿ ಪಶ್ಚಿಮ ಇರಾಕ್ನಲ್ಲಿರುವ ಐನ್ ಅಲ್ ಅಸದ್ ಏರ್ಬೇಸ್ ಈಗ ಸಂಪೂರ್ಣವಾಗಿ ಇರಾಕ್ ಕೈಗೆ ಬಂದಿದೆ. ಇದು ಕೇವಲ ಒಂದು ಸೈನಿಕ ಬೇಸ್ ಬದಲಾವಣೆ ಮಾತ್ರವಲ್ಲ, ಇದು ಒಂದು ಐತಿಹಾಸಿಕ ತಿರುವು. ಇರಾಕ್ ತನ್ನ ಸಾರ್ವಭೌಮತ್ವವನ್ನು, ತನ್ನ ಭವಿಷ್ಯವನ್ನು ಸಂಪೂರ್ಣವಾಗಿ ತಾನೇ ನಿರ್ಧರಿಸುವ ಮಟ್ಟಕ್ಕೆ ತಲುಪಿದ್ದು ಸ್ಪಷ್ಟ ಸಂಕೇತ. ಮತ್ತು ಈ ಬದಲಾವಣೆ ನಮ್ಮ ಭಾರತಕ್ಕೂ ಸಹ ಎಷ್ಟೊಂದು ಒಳ್ಳೆಯ ಅವಕಾಶಗಳನ್ನು, ಲಾಭಗಳನ್ನು ತರ್ತಿದೆ. ನಮ್ಮ ಆರ್ಥಿಕ ಬೆಳವಣಿಗೆ, ಎನರ್ಜಿ ಸುರಕ್ಷಿತತೆ, ಜನರ ಭದ್ರತೆ ಎಲ್ಲವೂ ಬಲಗೊಳ್ಳುತ್ತವೆ. ಇದನ್ನು ನಮ್ಮನ್ನು ಆಕರ್ಷಿಸುವಂತೆ, ಆಲೋಚಿಸುವಂತೆ ಹೇಳಬೇಕೆಂದರೆ, ಇದು ಬದಲಾಗುತ್ತಿರುವ ಭೂಮಿಯ ಶಕ್ತಿಯ ಕಥೆ, ಬದಲಾವಣೆಯ ಮತ್ತು ಭವಿಷ್ಯದ ಅವಕಾಶಗಳ ಕಥೆ. ಕಲ್ಪಿಸ್ಕೊಳ್ಳಿ, ಪಶ್ಚಿಮ ಇರಾಕ್ ಮರುಭೂಮಿಯ ಮಧ್ಯದಲ್ಲಿರುವ ಈ ವಿಶಾಲವಾದ, ಅತ್ಯಂತ ಬಲಿಷ್ಠವಾದ ಏರ್ಬೇಸ್ ಹಲವು ವರ್ಷಗಳಿಂದ ಅಮೆರಿಕ ಸೈನಿಕರಿಗೆ ಮುಖ್ಯ ಆಧಾರವಾಗಿ ಯುದ್ಧಭೂಮಿಯ ಆದೇಶಗಳ ಕೇಂದ್ರವಾಗಿತ್ತು. ಇಲ್ಲಿಯೇ ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಕೊಯಲಿಷನ್ ಫೋರ್ಸಸ್, ಐಸಿಸ್ ಎಂಬ ಭಯೋತ್ಪಾದಕ ಗುಂಪಿನೊಂದಿಗೆ ಹೋರಾಡುವ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ವು. ಆದರೆ ಈಗ 2026ರ ಜನವರಿ ನಾಟಿಗೆ ಕೊನೆಯ ಅಮೆರಿಕನ್ ಸೈನಿಕನೂ ಸಹ ಹೊರಟು ಹೋಗಿದ್ದಾನೆ. ಇರಾಕ್ ರಕ್ಷಣಾ ಸಚಿವಾಲಯ ಸ್ಪಷ್ಟವಾಗಿ, ಅಧಿಕೃತವಾಗಿ ದೃಢೀಕರಿಸಿದೆ, ಈ ಮುಖ್ಯವಾದ ವ್ಯೂಹಾತ್ಮಕ ಬೇಸ್ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿದೆ ಎಂದು. ಅಮೆರಿಕಾಗೆ ಸೇರಿದ ಯಾವ ಸೈನಿಕ ಸಾಮಗ್ರಿ, ಆಯುಧಗಳು, ವಾಹನಗಳು ಒಂದೂ ಸಹ ಬಿಟ್ಟಿಲ್ಲ. ಒಬ್ಬ ರಕ್ಷಣಾ ಅಧಿಕಾರಿ ಹೆಸರು ಹೇಳದೆ ಮಾತನಾಡುತ್ತಾ, ಈ ಹಿಂದಕ್ಕೆ ಸರಿಯುವಿಕೆ ಸಂಪೂರ್ಣವಾಗಿ, ನಿಶ್ಶಬ್ದವಾಗಿ ಪೂರ್ಣಗೊಂಡಿದೆ ಮತ್ತು ಅದು ಹಿಂದಿರುಗಿಸಲಾಗದ ಶಾಶ್ವತ ಬದಲಾವಣೆ ಎಂದು ಹೇಳಿದ್ರು. ಇದು ಇರಾಕ್ ಜನರಿಗೆ ಒಂದು ಜಯ ಮತ್ತು ನಮ್ಮ ಭಾರತಕ್ಕೂ ಸಹ. ಯಾಕೆಂದ್ರೆ ಮಧ್ಯಪ್ರದೇಶದಲ್ಲಿ ಸ್ಥಿರತೆ ಹೆಚ್ಚಿದರೆ ನಮ್ಮ ಎನರ್ಜಿ ಸಪ್ಲೈ ಚೈನ್ ಮತ್ತಷ್ಟು ಸುರಕ್ಷಿತವಾಗಿ, ಅಗ್ಗದ್ದಾಗಿ ಬದಲಾಗುತ್ತೆ. ಈ ಬೇಸ್ ಈಗ ಕೇವಲ ಇರಾಕಿ ಧ್ವಜವನ್ನು ಮಾತ್ರ ಹಾರಿಸ್ತಿದೆ, ಅಮೆರಿಕ ಅಥವಾ ಇತರ ವಿದೇಶಿ ಬದಗಳಿಲ್ಲದೆ. ಇದು ಪ್ರಾಂತೀಯ ಶಕ್ತಿಗಳ ಸಮತೋಲನದಲ್ಲಿ ಒಂದು ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ. ಇರಾಕ್ ತನ್ನ ಸ್ವಾತಂತ್ರ್ಯವನ್ನು, ಸ್ವಾಭಿಮಾನವನ್ನು ಮತ್ತೆ ಸಂಪೂರ್ಣವಾಗಿ ಪಡೆಯುತ್ತಿರುವುದು ಸ್ಪಷ್ಟ ಸಂಕೇತ. ಶನಿವಾರ ಇರಾಕ್ ಸೇನೆಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅಬ್ದುಲ್ ಅಮೀರ್ ರಶೀದ್ ಯಾರಲ್ಲ ಅಲ್ಲಿಗೆ ವಿಶೇಷವಾಗಿ ಬಂದರು. ಅಮೆರಿಕ ಸೈನಿಕರು ಹೊರಟು ಹೋದ ನಂತರ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಇರಾಕಿ ಸೈನಿಕ ಘಟಕಗಳಿಗೆ ಹಸ್ತಾಂತರಿಸುವುದನ್ನು ಅವರು ನೇರವಾಗಿ ಮೇಲ್ವಿಚಾರಣೆ ಮಾಡಿದರು. ಇರಾಕ್ ಸೈನ್ಯ ಬಿಡುಗಡೆ ಮಾಡಿದ ಅಧಿಕೃತ ಹೇಳಿಕೆಯ ಪ್ರಕಾರ ಯಾರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಷ್ಟ ಆದೇಶಗಳನ್ನು ನೀಡಿದರು. ನಿಮ್ಮ ಪ್ರಯತ್ನಗಳನ್ನು ಮತ್ತಷ್ಟು ತೀವ್ರಗೊಳಿಸಿ, ಎಲ್ಲಾ ಘಟಕಗಳ ನಡುವೆ ಜಂಟಿ ಕೆಲಸವನ್ನು, ಸಮನ್ವಯವನ್ನು ಹೆಚ್ಚಿಸಿಕೊಳ್ಳಿ. ಈ ಬೇಸ್ನಲ್ಲಿರುವ ಸಾಮರ್ಥ್ಯಗಳನ್ನು, ವ್ಯೂಹಾತ್ಮಕ ಸ್ಥಾನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಇದು ಒಂದು ಸ್ಪಷ್ಟವಾದ, ಬಲಿಷ್ಠ ಸಂದೇಶ. ಇರಾಕ್ ಇನ್ನು ತನ್ನ ಜವಾಬ್ದಾರಿಗಳನ್ನು, ಭವಿಷ್ಯವನ್ನು ಸ್ವಯಂ ನೋಡಿಕೊಳ್ಳುತ್ತದೆ, ಮತ್ತಷ್ಟು ಬಲವಾಗಿ, ಸ್ವತಂತ್ರವಾಗಿ. ಆದರೆ ಐನ್ ಅಲ್ ಅಸದ್ ಎಂಬುದು ಸಾಮಾನ್ಯ ಸೈನಿಕ ಶಿಬಿರವಲ್ಲ. ಇದು ಇರಾಕ್ ಪಶ್ಚಿಮ ಭಾಗದ ಅನ್ಬಾರ್ ಪ್ರಾಂತ್ಯದ ಆಳದಲ್ಲಿ ಇರುವ ಒಂದು ತುಂಬಾ ಮುಖ್ಯವಾದ ಯುದ್ಧ ವ್ಯೂಹಾತ್ಮಕ ಸ್ಥಾನ. ಇಲ್ಲಿಂದ ಸಿರಿಯಾ ಗಡಿಯ ಮೇಲೆ ನಿಗಾ ಇಡುವುದು, ಮರುಭೂಮಿ ಮಾರ್ಗಗಳನ್ನು ಗಮನಿಸುವುದು, ಐಎಸ್ ಮತ್ತೆ ಬಲಗೊಳ್ಳುವ ಸಾಧ್ಯತೆಗಳನ್ನು ನೋಡುವುದು, ಈ ಪ್ರದೇಶದಲ್ಲಿ ಪ್ರಭಾವ ಬೀರುತ್ತಿರುವ ವಿವಿಧ ಶಸ್ತ್ರಸಜ್ಜಿತ ಗುಂಪುಗಳ ಚಲನೆಗಳು, ಇವೆಲ್ಲವನ್ನೂ ಮೇಲ್ವಿಚಾರಣೆಯಲ್ಲಿ ಇಡುತ್ತಾರೆ. ಇಷ್ಟು ಕಾಲ ಅಮೆರಿಕ ಇಲ್ಲಿಂದ ಆಕಾಶದಿಂದ ನಿಗಾ ಇಡುವುದು, ಸೈನಿಕ ಸಾಮಗ್ರಿ ಸರಬರಾಜು ಮಾಡುವುದು, ಅತ್ಯವಶ್ಯಕ ಸಮಯದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಸಾಮರ್ಥ್ಯ ಇವೆಲ್ಲವನ್ನೂ ಹೊಂದಿತ್ತು. ಈಗ ಆ ಶಿಬಿರ ಇರಾಕ್ ಕೈಗೆ ಬಂದ ಮೇಲೆ ಈ ಪ್ರದೇಶದಲ್ಲಿ ನಿಜವಾದ ನಿಯಂತ್ರಣ ಯಾರ ಬಳಿ ಇದೆ ಎಂಬ ಅರ್ಥವೇ ಬದಲಾಗಿ ಹೋಗಿದೆ. ಈ ಬದಲಾವಣೆ ಈಗಲೇ ಆಗುತ್ತಿರುವುದು ತುಂಬಾ ಕೀಲಕವಾದ ಸಮಯದಲ್ಲಿ ಆಗುತ್ತಿದೆ. ಒಂದು ಕಡೆ ಇರಾನ್ ಇಸ್ರೇಲ್ ನಡುವಿನ ಉದ್ವಿಗ್ನತೆ ತುಂಬಾ ಹೆಚ್ಚಾಗಿದೆ. ಮತ್ತೊಂದು ಕಡೆ ಸಿರಿಯಾ ಗಡಿಯ ಸುತ್ತಮುತ್ತ ಅಸ್ಥಿರತೆ ಮುಂದುವರೆದಿದೆ. ಇರಾಕ್ ಒಳಗೆ ರಾಜಕೀಯ ಒತ್ತಡ, ಅಂತರ್ಗತ ಸಮಸ್ಯೆಗಳು ಸಹ ಹೆಚ್ಚಾಗುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ತಪ್ಪು ನಿರ್ಣಯವಾದರೂ ಸಹ ಮೊತ್ತ ಮಧ್ಯಪ್ರದೇಶವನ್ನು ಯುದ್ಧಕ್ಕೆ ತಳ್ಳುವ ಅಪಾಯವಿದೆ. ಅದಕ್ಕೆ ಅಮೆರಿಕ ಹೀಗೆ ಹಿಂದಕ್ಕೆ ಸರಿಯುವುದು ಒಂದು ದೊಡ್ಡ ಸಂಕೇತವಾಗಿ ನೋಡಬೇಕು. ಇದನ್ನು ಬಲಗಳನ್ನು ಮತ್ತೆ ಕಳುಹಿಸುವುದು ಎಂದು ಹೇಳಬಹುದು, ಅಥವಾ ಹೊರಗೆ ಬರುವುದು ಎಂದು ಹೇಳಬಹುದು. ಆದರೆ ವಾಸ್ತವವೇನೆಂದರೆ, ಶಿಬಿರವನ್ನು ಬಿಟ್ಟರೆ ಒಂದು ಖಾಲಿ ಸ್ಥಳ ಉಂಟಾಗುತ್ತದೆ. ಮಧ್ಯಪ್ರದೇಶದಲ್ಲಿ ಖಾಲಿ ಎಂದರೆ ಹೊಸ ಶಕ್ತಿಗಳು ಆ ಸ್ಥಳವನ್ನು ತುಂಬಲು ಕೂಡಲೇ ಸ್ಪರ್ಧೆ ಮಾಡುತ್ತವೆ. ಐನ್ ಅಲ್ ಅಸದ್ ಶಿಬಿರದ ಇತಿಹಾಸವೂ ಸಹ ತುಂಬ ಮುಖ್ಯವಾದದ್ದು. ಇದು ಕೇವಲ ಒಂದು ಸೈನಿಕ ಶಿಬಿರದ ಇತಿಹಾಸವಲ್ಲ, ಇರಾಕ್ ಯುದ್ಧದ ದೀರ್ಘಕಾಲೀನ ಪ್ರಭಾವ.
80ರ ದಶಕದಲ್ಲಿ ಇರಾನ್-ಇರಾಕ್ ಯುದ್ಧದ ಸಮಯದಲ್ಲಿ ಬಾತ್ ಪಾರ್ಟಿ ಆಡಳಿತದಲ್ಲಿ ಈ ಶಿಬಿರವನ್ನು ದೊಡ್ಡ ಆಕಾಶ ಶಿಬಿರವಾಗಿ ನಿರ್ಮಿಸಲಾಯಿತು. 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದ ನಂತರ ಈ ಶಿಬಿರವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡು ಬಳಸಲು ಶುರುಮಾಡಿತು. ಸುಮಾರು 2 ದಶಕಗಳ ಕಾಲ ಅಮೆರಿಕ ಮತ್ತು ಸಮಾಖ್ಯ ದೇಶಗಳ ಸೈನ್ಯಗಳಿಗೆ ಇದು ತುಂಬಾ ಮುಖ್ಯವಾದ ಕಾರ್ಯಾಚರಣೆ ಕೇಂದ್ರವಾಗಿತ್ತು. ಇಲ್ಲಿಂದಲೇ ಐಎಸ್ನೊಂದಿಗೆ ನಡೆದ ಯುದ್ಧಗಳು, ನಿಗಾ ಕಾರ್ಯಕ್ರಮಗಳು, ತ್ವರಿತ ಸ್ಪಂದನಾ ಕಾರ್ಯಾಚರಣೆಗಳು ನಡೆದವು. ಆದರೆ ಈ ಶಿಬಿರ ಅತೀ ಹೆಚ್ಚು ಸುದ್ದಿಗಳಲ್ಲಿ ಬಂದದ್ದು 2020ರಲ್ಲಿ. ಇರಾನ್ ತಮ್ಮ ಜನರಲ್ ಕಾಸೆಂ ಸುಲೇಮಾನಿಯನ್ನು ಅಮೆರಿಕ ಕೊಂದದ್ದಕ್ಕೆ ಪ್ರತೀಕಾರವಾಗಿ ಈ ಶಿಬಿರದ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳೊಂದಿಗೆ ದಾಳಿ ಮಾಡಿತು. ಆ ದಾಳಿಯಲ್ಲಿ ದೊಡ್ಡ ಸ್ಫೋಟಗಳು ನಡೆದವು, ಭಾರೀ ಹಾನಿಯಾಯಿತು. ಹಲವು ಅಮೆರಿಕನ್ ಸೈನಿಕರು ಮೆದುಳಿನ ಗಾಯಗಳೊಂದಿಗೆ ಗಾಯಗೊಂಡರು. ಆ ಘಟನೆಯ ನಂತರ ಈ ಶಿಬಿರ ಮಧ್ಯಪ್ರದೇಶದಲ್ಲಿ ಅತೀ ಅಪಾಯಕಾರಿ ಶಿಬಿರಗಳಲ್ಲಿ ಒಂದಾಗಿ ಬದಲಾಗಿ ಹೋಯಿತು. ಇರಾಕ್ಗೆ ಇದೊಂದು ಕಡೆ ಹೆಮ್ಮೆಯ ಕಾರಣ. ತಮ್ಮ ಭೂಮಿಯ ಮೇಲಿನ ತಮ್ಮ ಶಿಬಿರ ತಮ್ಮ ಕೈಗೆ ಬಂದಿದೆ, ದೇಶದ ಸಾರ್ವಭೌಮತ್ವ ಬಲಗೊಂಡಿದೆ. ಆದರೆ ಮತ್ತೊಂದು ಕಡೆ ಇದು ತುಂಬಾ ದೊಡ್ಡ ಪರೀಕ್ಷೆ. ಶಿಬಿರವನ್ನು ತೆಗೆದುಕೊಳ್ಳುವುದು ಎಂದರೆ ಕೇವಲ ಧ್ವಜ ಬದಲಿಸುವುದಲ್ಲ, ಮೊತ್ತ ರಕ್ಷಣಾ ವ್ಯವಸ್ಥೆಯನ್ನು ನಡೆಸಬೇಕು. ಗಡಿ ಭದ್ರತೆ, ಆಕಾಶ ನಿಗಾ, ಡ್ರೋನ್ ಗುರುತಿಸುವಿಕೆ, ಮಿಸೈಲ್ ದಾಳಿಗಳನ್ನು ತಡೆಯುವ ವ್ಯವಸ್ಥೆಗಳು, ಶಿಬಿರದ ಒಳಗೆ ಗೂಢಚಾರರನ್ನು ಗುರುತಿಸುವುದು, ಇವೆಲ್ಲವನ್ನೂ ಒಮ್ಮೆಗೆ ಮಾಡಬೇಕು. ಇಂತಹ ಶಿಬಿರದಲ್ಲಿ ಅತೀ ದೊಡ್ಡ ಬೆದರಿಕೆ ಅದೃಶ್ಯ ಶತ್ರುಗಳಿಂದ ಬರುತ್ತದೆ. ರಾಕೆಟ್ಗಳು, ಮಾರ್ಟರ್ಗಳು, ಡ್ರೋನ್ಗಳು, ಒಳಗಿಂದ ಹೊಡೆಯುವ ಕ್ರಿಯೆಗಳು. ಈಗ ಪ್ರಶ್ನೆ ಏನೆಂದರೆ, ಇರಾಕ್ ಸೈನ್ಯ ಇಂತಹ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವೇ? ವಾಸ್ತವವೇನೆಂದರೆ, ಇರಾಕ್ ಸೈನ್ಯ ಹಿಂದಿನಂತೆ ದುರ್ಬಲವಾಗಿಲ್ಲ. ಐಎಸ್ನೊಂದಿಗೆ ನಡೆದ ಯುದ್ಧ ಅವರಿಗೆ ನಿಜವಾದ ಯುದ್ಧ ಅನುಭವವನ್ನು ನೀಡಿದೆ. ಉನ್ನತ ದಳಗಳು, ಭಯೋತ್ಪಾದನಾ ನಿರ್ಮೂಲನಾ ಸಾಮರ್ಥ್ಯ, ತ್ವರಿತ ದಾಳಿಗಳು, ನಗರ ಯುದ್ಧಗಳು, ಮರುಭೂಮಿ ಯುದ್ಧ ವ್ಯೂಹಗಳು ಇವೆಲ್ಲವೂ ಅವರ ಬಳಿಯಿವೆ. ಆದರೆ ಸಿದ್ಧತೆ ಎಂದರೆ ಕೇವಲ ಧೈರ್ಯದಿಂದ ಸಾಕಾಗದು. ಅಧುನಾತನ ತಂತ್ರಜ್ಞಾನ, ಉತ್ತಮ ನಾಯಕತ್ವ, ನಿರಂತರ ಸರಬರಾಜು, ನಿರಂತರ ನಿಗಾ, ತ್ವರಿತ ಸ್ಪಂದನೆ, ಬಹುಮಟ್ಟದ ರಕ್ಷಣೆ ಇವೆಲ್ಲವೂ ಬೇಕು. ಇರಾಕ್ ಬಳಿ ಭಾರೀ ಟ್ಯಾಂಕ್ಗಳು, ರಕ್ಷಣಾ ವಾಹನಗಳು, F-16 ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಇವೆ. ನಿಗಾ ಸಾಮರ್ಥ್ಯವೂ ಸಹ ನಿಧಾನವಾಗಿ ಹೆಚ್ಚುತ್ತಿದೆ. ಆದರೆ ಇರಾಕ್ಗೆ ನಿಜವಾದ ಸವಾಲು ಬಯಲಿನ ಶತ್ರುವಲ್ಲ, ಒಳಗಿನ ಸಮಸ್ಯೆಗಳು. ಸರ್ಕಾರಿ ಸೈನ್ಯದೊಂದಿಗೆ ಹಲವು ಶಸ್ತ್ರಸಜ್ಜಿತ ಗುಂಪುಗಳಿವೆ. ರಾಜಕೀಯ ವಿಭೇದಗಳು ಹೆಚ್ಚು. ಪ್ರಾಂತೀಯ ದೇಶಗಳ ಪ್ರಭಾವ ಒಳಗೆ ಬರುತ್ತಿದೆ. ಅಮೆರಿಕ ಉಪಸ್ಥಿತಿ ಕಡಿಮೆಯಾದರೆ ಕೆಲವು ಗುಂಪುಗಳು ಇದನ್ನು ಅವಕಾಶವೆಂದು ನೋಡಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತವೆ. ಐಎಸ್ ರಹಸ್ಯ ದಳಗಳೂ ಸಹ ಖಾಲಿಯನ್ನು ಬಳಸಿಕೊಳ್ಳಲು ನೋಡುತ್ತವೆ. ಶಿಬಿರ ಎಂದರೆ ಕೇವಲ ಸೈನಿಕ ಸ್ಥಾವರ ಮಾತ್ರವಲ್ಲ, ಅದು ಪ್ರಭಾವದ ಗುರುತು. ಅಮೆರಿಕ ಇರುವುದು ಎಂದರೆ ಪಶ್ಚಿಮ ದೇಶಗಳ ಉಪಸ್ಥಿತಿ ಸ್ಪಷ್ಟವಾಗಿ ಕಾಣುವುದು. ಈಗ ಇರಾಕ್ ತೆಗೆದುಕೊಂಡರೆ ಇರಾನ್ ಬೆಂಬಲದ ಗುಂಪುಗಳು ಜಯವೆಂದು ನೋಡುತ್ತವೆ. ಗಲ್ಫ್ ದೇಶಗಳು ಎಚ್ಚರಿಕೆಯಾಗಿ ನೋಡುತ್ತವೆ. ಇಸ್ರೇಲ್ ಹೊಸ ಭದ್ರತಾ ಬೆದರಿಕೆ ಎಂದು ಭಾವಿಸುತ್ತದೆ. ಅಮೆರಿಕ ಸಂಪೂರ್ಣವಾಗಿ ಹೊರಗೆ ಹೋಗುತ್ತಿದೆ ಎಂದಲ್ಲ. ಸೈನಿಕರ ಸಂಖ್ಯೆ ಕಡಿಮೆಯಾದರೂ ಡ್ರೋನ್ಗಳು, ಉಪಗ್ರಹಗಳು, ದೂರದಿಂದ ಕಾರ್ಯಾಚರಣೆಗಳು ಮುಂದುವರಿಯುತ್ತವೆ. ಇದು ಕಡಿಮೆ ಗೋಚರತೆಯೊಂದಿಗೆ ಹೆಚ್ಚು ನಿಯಂತ್ರಣ ಮುಂದುವರಿಸುವ ವಿಧಾನ. ಇರಾಕ್ ಜನರಲ್ಗಳು ಶಿಬಿರದ ಪರಿಶೀಲನೆ, ಸೈನಿಕರ ಸಿದ್ಧತೆ ಇದು ಕೇವಲ ಭದ್ರತಾ ಏರ್ಪಾಟಲ್ಲ. ಒಳಗಿನ ಜನರಿಗೆ, ಬಯಲಿನ ಶತ್ರುಗಳಿಗೆ ಇದು ಒಂದು ಮಾನಸಿಕ ಸಂದೇಶ. ನಾವು ನಿಯಂತ್ರಣದಲ್ಲಿದ್ದೇವೆ, ನಾವು ಸಿದ್ಧರಾಗಿದ್ದೇವೆ. ಇರಾಕ್ ಈಗ 3 ದೊಡ್ಡ ಸವಾಲುಗಳ ನಡುವೆ ನಿಂತಿದೆ. ಭಯೋತ್ಪಾದನಾ ಮತ್ತೆ ಬರದಂತೆ ನೋಡಿಕೊಳ್ಳುವುದು, ಗಡಿ ಭದ್ರತೆ ಕಾಪಾಡುವುದು, ಒಳಗಿನ ರಾಜಕೀಯ ಶಸ್ತ್ರಸಜ್ಜಿತ ಸಂಕೀರ್ಣತೆಗಳನ್ನು ನಿಯಂತ್ರಿಸುವುದು. ಈ 3ರ ನಡುವೆ ಒಂದು ಮುಖ್ಯ ಶಿಬಿರದ ಜವಾಬ್ದಾರಿ ತೆಗೆದುಕೊಳ್ಳುವುದು ಇರಾಕ್ಗೆ ದೊಡ್ಡ ಪರೀಕ್ಷೆ. ಪ್ರಿಯ ದರ್ಶಕರೇ, ಇರಾಕ್ ನಿಜವಾಗಿಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲದೆ, ಅಥವಾ ಐನ್ ಅಲ್ ಅಸದ್ ಮತ್ತೆ ಮಧ್ಯಪ್ರದೇಶದಲ್ಲಿ ಹೊಸ ಸಂಘರ್ಷಣೆಗೆ ಕೇಂದ್ರವಾಗಿ ಬದಲಾಗುತ್ತದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಮಧ್ಯಪ್ರದೇಶದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯಬೇಕೆಂದರೆ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.